ಹಾಯ್ ಫ್ರೆಂಡ್ಸ್, ಈ ದಿನ ನಾವು 6ನೇ ತರಗತಿಯ ಗದ್ಯ ಭಾಗವಾದ ಎದೆಗುಂದದ ಧೀರರು ಈ ಗದ್ಯ ಭಾಗದಲ್ಲಿ ಜೂಲಿಯೋ ಇಗ್ಲಿಷಿಯಸ್ ಮತ್ತು ಮಾಲತಿ ಹೊಳ್ಳ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಬಹುದು. ಇನ್ ದಿಸ್ ಯೂನಿಟ್ ವಿ ಆರ್ ಸ್ಟಡಿಂಗ್ ಲೈಫ್ ಸ್ಟೋರಿ ಆಫ್ ಜೂಲಿಯೋ ಇಗ್ಲಿಷಿಯಸ್ ಆ್ಯಂಡ್ मालती ಹೊಳ್ಳ. तरह ज़िंदगी में आगे बढ़ गए, ऊंचे स्थान में पहुंच गए, इन दोनों स्टोरी में बताया गया है. इन दोनों के लाइफ में बहुत सारे तकलीफ सामना करके आगे बढ़ते. गुंददा धीररू बोले तो बी अफ्राय, कभी भी डरते नहीं. कौन जो भी चीज़ आए उसको सामना करके आगे बढ़ने वाले को ಎದೆಗುಂದದ ಧೀರರು. ಕೃತಿಕಾರರ ಪರಿಚಯ. ಎನ್ ಸುಂದರ್ರಾಜ್ ಅವರು ನಿವೃತ್ತ ಪ್ರಾಧ್ಯಾಪಕರು. ಇವರು ಚಿತ್ರದುರ್ಗ ಜಿಲ್ಲೆಯ ದುಮ್ಮಿಯವರು. ಅವರು ಅಂಕಣ ಬರಹಗಾರರಾಗಿ ಲೇಖಕರಾಗಿ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ನೀಡಿರುವ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣವನ್ನು ಅವರ ಹಿರಿಯರ ಹಾದಿ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಅವರ ಕೃತಿಗಳೆಂದರೆ ಹುಡುಕಾಟ ಮತ್ತು ನನ್ನ ಜೀವನ ಮತ್ತು ನನ್ನ ಹಾದಿ. राइटर के बारे में जानेंगे. एन सुंदरराज जो है निवृत्त प्राध्यापकರು, रिटायर्ड टीचर है. ಇವರು ಚಿತ್ರದುರ್ಗ ಜಿಲ್ಲೆಯ ದುಮ್ಮಿಯವರು. ये चित्रदुर्ग के दुम्मी के रहने वाले हैं. ಅವರು ಅಂಕಣ ಬರಹಗಾರರಾಗಿ ಲೇಖಕರಾಗಿ ಪ್ರಸಿದ್ಧರಾಗಿದ್ದಾರೆ. ये राइटर होके बहुत ही फेमस है. ಇಲ್ಲಿ ನೀಡಿರುವ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣವನ್ನು ಅವರ ಹಿರಿಯರ ಹಾದಿ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. इस यूनिट में जो जूलियो इग्लेशियस बोल इंसान के बारे में कहा गया है, वो ये इनके जो लिखे हुए ಹಿರಿಯರ ಹಾದಿ बोलने की किताब से लिया गया है. ಇವರ ಕೃತಿಗಳೆಂದರೆ ಹುಡುಕಾಟ ಮತ್ತು ನನ್ನ ಜೀವನ ಮತ್ತು ನನ್ನ ಹಾದಿ. इनके जो किताब जो है वो ಹುಡುಕಾಟ ಮತ್ತು ನನ್ನ ಜೀವನ ಮತ್ತು ನನ್ನ ಹಾದಿ. ಪ್ರವೇಶ. ಪ್ರತಿಯೊಬ್ಬ ಮನುಷ್ಯ ಜೀವನ ಬೆಲೆ ಬಾಳುವಂತಹದ್ದು. ಜೀವನದಲ್ಲಿ ಕಷ್ಟ, ಅಪಾಯ, ತೊಂದರೆಗಳು ಬರುವುದು ಸಹಜ. ಅದಕ್ಕೆ ಧೈರ್ಯಗೆಡದೆ ವಿಚಾರ ಮಾಡಬೇಕು. ಸಮಯ ಪ್ರಜ್ಞೆ ಬಳಸಬೇಕು. ಜಾಣ್ಮೆಯನ್ನು ಪ್ರದರ್ಶಿಸಿ ಕಷ್ಟದಿಂದ ಹೊರಬರಬೇಕು. ಅದುವೇ ಜೀವನ. ಪ್ರತಿಯೊಬ್ಬ ಮನುಷ್ಯ ಜೀವನ ಬೆಲೆ ಬಾಳುವಂತಹದ್ದು. हर एक इंसान की जो ज़िंदगी है बहुत ही कीमती है. ಜೀವನದಲ್ಲಿ ಕಷ್ಟ, ಅಪಾಯ, ತೊಂದರೆಗಳು ಬರುವುದು ಸಹಜ. ज़िंदगी में तकलीफ, ಕಷ್ಟ यानी डिफ़िकल्टी, अपाय, ತೊಂದರೆಗಳು, अपाय प्रॉब्लम्स और क्रिएट होना, बहुत ही एक्सीडेंट होना, एक्सीडेंट से जो तकलीफ आते हैं वो सभी नॉर्मल है. ಅದಕ್ಕೆ ಧೈರ್ಯಗೆಡದೆ ವಿಚಾರ ಮಾಡಬೇಕು. बहुत ही देर से धीर से इसको सोचना पड़ता है. विचार ಮಾಡಬೇಕು, सोचना पड़ता है. समय प्रज्ञे ಬಳಸಬೇಕು और टाइम के मुताबिक उसको चलना है लेकर. ಜಾಣ್ಮೆ ಪ್ರದರ್ಶಿಸಿ ಕಷ್ಟದಿಂದ ಹೊರಬರಬೇಕು. ಅದುವೇ ಜೀವನ. बहुत ही होशियारीपन से, ब्रिलियंट से उसको स्मूथ से ऑपरेट करके बाहर आना है, तकलीफ से बाहर आना है. ಬಸ್ ಅಪಘಾತದ ಸುಧಾ ಚಂದ್ರನ್ ಎಂಬ ಹುಡುಗಿ ಕಾಲು ಕಳೆದುಕೊಂಡಳು. ಧೈರ್ಯಗೆಡದೆ ಕೃತಕ ಕಾಲು ಹಾಕಿಸಿಕೊಂಡಳು. ನೃತ್ಯ ಮಾಡಿದಳು, ಸಾಹಸ ಮೆರೆದಳು. ಅವಳ ಮಯೂರ ನೃತ್ಯ ಜನಪ್ರಿಯತೆ ಹಾಗೂ ಅಪಾರ ಕೀರ್ತಿ ತಂದುಕೊಟ್ಟಿತು. ನನಗೆ ಕಾಲಿಲ್ಲವೆಂದು ಅವಳು ಕುಳಿತಿದ್ದಳು. ಅವಳ ಬದುಕು ಅವಳಿಗೆ ಹೊರೆಯಾಗುತ್ತಿತ್ತು. ಆದ್ದರಿಂದ ಜೀವನದಲ್ಲಿ ಎಂತಹ ತೊಂದರೆಗಳು ಬಂದರೂ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಬೇಕು. ಅಂತಹ ಎದೆಗುಂದದ ಧೀರರ ಪರಿಚಯ ಇಲ್ಲಿದೆ. ಬಸ್ ಅಪಘಾತದಲ್ಲಿ ಸುಧಾ ಚಂದ್ರನ್ ಎಂಬ ಹುಡುಗಿ ಕಾಲು ಕಳೆದುಕೊಂಡಳು. बस एक्सीडेंट में सुधा चंद्रन बोलने की एक लड़की अपना पैर दोनों गंवा ली.
ಧೈರ್ಯಗೆಡದೆ और वो धीर से बी अफ्रैड से ಕೃತಕ ಕಾಲು ಹಾಕಿಸಿಕೊಂಡಳು. ಆರ್ಟಿಫಿಷಿಯಲ್ ಲೆಗ್ ಬಿಠಾಲಿ नृत्य ಮಾಡಿದಳು. उसी पैर में डांस की साहस ಮೆರೆದಳು और बहुत ही धीर वाली साहस वाली ಮಹಿಳಾ बन गई. ಅವಳ ಮಯೂರ ನೃತ್ಯ ಜನಪ್ರಿಯ ಹಾಗೂ ಅಪಾರ ಕೀರ್ತಿ ತಂದುಕೊಟ್ಟಿತು. उसके जो डांसर्स है बहुत ही फेमस हो गए चार आदमियों के सामने. ನನಗೆ ಕಾಲಿಲ್ಲವೆಂದು ಕುಳಿತುಕೊಳ್ಳಿದ್ದ ಅವಳ ಬದುಕು ಅವಳಿಗೆ ಹೊರೆಯಾಗುತ್ತಿತ್ತು. जब उसके पैर चले गए तो अपने पैर चले गए बोल के घर में बैठे तो वो दूसरों को भारी हो जाती थी, आभारी हो जाती थी. ಆದ್ದರಿಂದ ಜೀವನದಲ್ಲಿ ಎಂತಹ ತೊಂದರೆ ಬಂದರೂ ಎದೆಗುಂದದ ಧೈರ್ಯದಿಂದ ಮುನ್ನುಗ್ಗಬೇಕು. उसी तरह कि जो भी तकलीफ आते हैं उसको सामना करके आगे बढ़ना है. उसी तरह इस गद्य में दो स्टोरी कहा गया है, एक जूलियो इग्लेशियस और एक मालती होल्ला. पहला स्टोरी जूलियो इग्लेशियस. ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತನ್ನ 10ನೇ ವಯಸ್ಸಿನಲ್ಲಿ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು. ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲಿ ಕಳೆದನು. ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ, ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ. ಅದಕ್ಕಾಗಿ ರಿಯಲ್ ಮೆಡ್ರಿಡ್ ಕ್ಲಬ್ ಸೇರಿದ. ನಿರಂತರ ಅಭ್ಯಾಸ ಮಾಡಿದ. ತನ್ನ 20ನೇ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದನು. ರಾಷ್ಟ್ರಮಟ್ಟಕ್ಕೆ ಬೆಳೆದನು. ಆದರೆ 1963ರಲ್ಲಿ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ. ಆಸ್ಪತ್ರೆ ಸೇರಿದ. ಅಲ್ಲಿ ಚಿಕಿತ್ಸೆಯೇನೋ ನಡೆಯಿತು. ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು. ಇದರಿಂದ ವಿಶ್ವದ ಗೋಲ್ ಕೀಪರ್ನಾಗುವ ಅವನ ಕನಸು ನುಚ್ಚು ನೂರಾಯಿತು. जूलियो इग्लेशियस स्पेन देश का एक बालक है. 10ನೇ ವಯಸ್ಸಿನಲ್ಲಿ द एज ऑफ 10 फुटबॉल आटगार प्लेयर बनने का बहुत ही उसको ख्वाब था. कनसु कंडन ख्वाब बहुत ही बड़ा ख्वाब था. 10 साल जब भी था उनका जूलियो इग्लेशियस का फुटबॉल प्लेयर बनने का बहुत ही ख्वाब था. ದಿನದ ಹೆಚ್ಚಿನ ಭಾಗವನ್ನು ಫುಟ್ಬಾಲ್ ಆಡುವುದರಲ್ಲಿ ಕಳೆಯುತ್ತಿದೆ. बहुत दिन में ज़्यादातर वो फुटबॉल गेम में खेलने में रहते थे. ತಾನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಬೇಕೆಂಬ ಆಸೆ. जूलियो इग्लेशियस को नेशनल और इंटरनेशनल गेम में शामिल होने की बहुत ही आस थी, डिज़ायर थी. आसे मीन्स डिज़ायर. ದೇಶಕ್ಕೆ ಕೀರ್ತಿ ತರಬೇಕೆಂಬ ಹಂಬಲ और कंट्री को बहुत ही ऊंचे स्थान में पहुंचाने का एक उम्मीद थी, हम्बल उम्मीद. ಅದಕ್ಕಾಗಿ ರಿಯಲ್ ಮೆಡ್ರಿಡ್ ಕ್ಲಬ್ ಸೇರಿದ. इसीलिए रियल मेड्रिड क्लब में ಜಾಯಿನ್ हो गए. ನಿರಂತರ ಅಭ್ಯಾಸ ಮಾಡಿದ. ತನ್ನ 20ನೇ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂಬ ಖ್ಯಾತಿ ಪಡೆದ. और कंटिन्यू प्रैक्टिस करके अपने एज ऑफ 20 में वो बहुत ही फेमस गोल कीपर बन गए. राष्ट्र मट्टಕ್ಕೆ ಬೆಳೆದ. नेशनल लेवल में उनका नाम फेमस हो गया. मगर 1936 में दोस्तों के साथ कार में जाते वक्त बहुत ही बड़ा एक्सीडेंट हो गया. हॉस्पिटल में जॉइन भी हो गए. मगर ट्रीटमेंट हुई. मगर कमर के जो नीचे का जो भाग है वो शरीर का जो हिस्सा है उनमें जान ही नहीं था. ಇದರಿಂದ ವಿಶ್ವದ ಗೋಲ್ ಕೀಪರ್ ಆಗುವ ಕನಸು ನುಚ್ಚು ನೂರಾಯಿತು. इसलिए उनको जो वर्ल्ड फेमस गोल कीपर होने का ख्वाब टूट गया. किस वजह से? इनकी एक्सीडेंट की वजह से कमर का नीचे का हिस्सा, इनके कमर के नीचे के हिस्से में ताकत नहीं थी.
ಜೂಲಿಯೋ ಗುಣಮುಖನಾಗಲು ತುಂಬ ದಿನಗಳು ಬೇಕಾದವು. ಇದರಿಂದ ಅವನಲ್ಲಿ ದುಃಖ, ಕೋಪ ಮನೆ ಮಾಡಿತು. ಮನನೊಂದನು. ನೋವು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದ. जूलियो इग्लेशियस बहुत ही काबिल होने के लिए, गुणमुख, ट्रीटमेंट पाके सही होने के लिए बहुत दिन ले गए, बहुत दिन तक बेड पर रेस्ट ले लिए. ಇದರಿಂದ ಅವನ ದುಃಖ ಕೋಪ ಮನೆ ಮಾಡಿತು. इसलिए वो बहुत ही उनके ख्वाब सभी टूट गए, तो बहुत ही दुखित हो गए. ನೋವು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದ. इस पेन को वो भूलने के लिए खुद सॉन्ग लिखते थे और खुद वही गाते थे. ಅವರ ಇಂಪಾದದನ್ನು ಗಮನಿಸಿದ ದಾದಿಯೊಬ್ಬಳು ಗಿಟಾರನ್ನು ತಂದುಕೊಟ್ಟಳು. जो नर्स थी, दादी यानी सेवक की, सर्वेंट नर्स, उसके जो बहुत ही खूबसूरत आवाज़ सुनकर वो एक गिटार ला के दी. ಅವನೆಂದೂ ಅದುವರೆಗೆ ಗಿಟಾರ್ ಮುಟ್ಟಿರಲಿಲ್ಲ. जूलियो इग्लेशियस अभी तक गिटार को हाथ नहीं लगाया था. आदरू गिटार नुडिಸುತ್ತಾ ಹಾಡತೊಡಗಿದ. फिर भी वो गिटार बजाते बजाते गाने के लिए चालू कर दी. ಹೀಗೆ 18 ತಿಂಗಳು ಆಸ್ಪತ್ರೆಯಲ್ಲಿ ಕಳೆದನು. इसी तरह 18 months, up to 18 months he spent the life in hospital. ಈಗ ಜೂಲಿಯೋ ಹಾಡುವುದರಲ್ಲಿ ಮತ್ತು ಗಿಟಾರ್ ನುಡಿಸಲು ಪರಿಣತಿ ಪಡೆದನು. जब 18 मंथ के बाद में उसको गाने में और गिटार बजाने में बहुत ही माहिर हो गए. ಅದು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ये उनके अंदर के जो आत्मविश्वास है उसको आगे लेके आए. ತಾನೇ ಹಾಡುಗಳನ್ನು ಬರೆದು ಹಾಡಿನಲ್ಲಿ ತಲ್ಲೀನನಾದ. ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಮನ್ನು ಹೊರತಂದನು. वो खुद एक एल्बम लिखे, उसका नाम है जीवन हीगे सागुत्तिदे. जिंदगी इसी तरह ढल रही है कहने का एक एल्बम रिलीज़ किए, प्रोड्यूस किए. ಅದು ವಿಶ್ವಾದ್ಯಂತ ಜನಪ್ರಿಯವಾಗಿ 300 ಮಿಲಿಯನ್ ಆಲ್ಬಮ್ ಮಾರಾಟವಾದವು. ये बहुत ही फेमस हो के 300 से ज़्यादा मिलियन आल्बम मार्केट में सेल हो गए. ಮಾರಾಟವಾದವು, ಸೇಲ್ ಹೋನಾ. ವಿಶ್ವದ 10 ಪ್ರಮುಖ ಗಾಯಕರುಗಳಲ್ಲಿ ಜೂಲಿಯೋ ಸಹ ಒಬ್ಬನಾದನು. वर्ल्ड के 10 प्रमुख सिंगरों में जूलियो इग्लेशियस भी एक हो गए. ಅವನು ಈಗ ಶ್ರೇಷ್ಠ ಕಲಾವಿದನಾಗಿ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಕಣ್ಮಣಿಯಾದನು. उसी तरह बहुत ही अच्छा उम्दा गाने वालों में से और फेमस ಸಿಂಗರ್ ಮೇ ಏಕ್ ಹೋ ಗಯೆ. ಜೀವನದಲ್ಲಿ ವಿಫಲತೆಯಿಂದ ಎದೆಗುಂದಬಾರದು. ಅದೃಷ್ಟದ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ದಾರಿ ತೆರೆದುಕೊಳ್ಳುತ್ತದೆ ಎಂದು ಹೇಳಿದನು. ಜಿಂದಗಿ ಮೇ ಕಭಿ ಭಿ ಮಾಯೂಸ್ ನಹೀ ಹೋನಾ ಹೈ. ಏಕ್ ದರ್ವಾಜಾ ಜಿಂದಗಿ ಕಾ ಬಂದ್ ಹೋ ಗಯಾ ತೋ ದೂಸರಾ ದರ್ವಾಜಾ ಖುಲ್ ಜಾತಾ ಹೈ. ಅದಕ್ಕೆ ಅವನ ಜೀವನವೇ ಸಾಕ್ಷಿ. ಇಸಿಲಿಯೇ ಉಸ್ಕಿ ಜಿಂದಗಿ ಏಕ್ ಎಕ್ಸಾಂಪಲ್ ಹೈ. ಸಾಕ್ಷಿ ಮೀನ್ಸ್ ಹಿಯರ್ ಎಕ್ಸಾಂಪಲ್. ಮಾಲತಿ ಹೊಳ್ಳ. ಮಾಲತಿ ಹೊಳ್ಳ. ಎಲ್ಲ ಬಾಗಿಲುಗಳು ಮುಚ್ಚಿದರೂ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಹರಿದು ಬರುತ್ತದೆ. ಇದು ಮಾಲತಿ ಹೊಳ್ಳರ ಬದುಕಿನ ಸತ್ಯ. ಪೋಲಿಯೋ ಎಂಬ ಭಯಂಕರ ವ್ಯಾಧಿಗೆ ತುತ್ತಾಗಿ ಕಾಲುಗಳು ಶಕ್ತಿಹೀನವಾದರೂ ಕ್ರೀಡಾಲೋಕದಲ್ಲಿ ವಿಶ್ವವೇ ಬೆರಗಾಗುವಂತೆ ಸಾಧನೆಯನ್ನು ಮಾಡಿದವರು ಮಾಲತಿ ಹೊಳ್ಳ. ವಿಧಿ ನೀಡಿದ ಅಂಗವಿಕಲತೆ ಈ ಸಾಧಕಿಯ ಪಾಲಿಗೆ ವರವಾಯಿತು. ಎಲ್ಲ ಬಾಗಿಲುಗಳು ಮುಚ್ಚಿದರೆ सब तरीके से क्लोज हो गए. बागिलु मीन्स हियर डोर. रास्ते बंद हो गए तो एक जगह से रास्ता ओपन रहता है. वो ढूंढना है ज़िंदगी में. ಇದು ಮಾಲತಿ ಹೊಳ್ಳರ ಬದುಕಿನ ಸತ್ಯ. ये मालती होल्ला के ಜಿಂದಗಿ का रियलिटी. ಪೋಲಿಯೋ ಎಂಬ ಭಯಂಕರ ವ್ಯಾಧಿಗೆ ತುತ್ತಾಗಿ, ಪೋಲಿಯೋ ವ್ಯಾಧಿ ಮೀನ್ಸ್ ಹಿಯರ್
डिसीज़स, पोलियो डिसीज़स से उनके दोनों पैर चला जाता है, फिर भी वो स्पोर्ट्स के दुनिया में बहुत ही उम्दा नाम कमाती है. ವಿಧಿ ನೀಡಿದ ಅಂಗವಿಕಲತೆ ಈ ಸಾಧಕಿಯ ಪಾಲಿಗೆ ವರವಾಯಿತು. जो इनके दोनों पैर जाने के फिर भी ये बावजूद भी ये स्पोर्ट्स में बहुत ही आगे चले गई. मालती होल्लर तंदे कृष्णमूर्ति होल्ला. इनके फादर का नाम कृष्णमूर्ति होल्ला. ताई पद्मावती, माँ पद्मावती. होटल ವೃತ್ತಿಗಾಗಿ ಉಡುಪಿ ಜಿಲ್ಲೆಯ ಮಣೂರು ಗ್ರಾಮದಿಂದ ಬೆಂಗಳೂರಿಗೆ ಬಂದವರು. होटल वृत्ति, होटल के काम में ये उड़ुपी से मणूर, उड़ुपी के मणूर एक छोटे से ग्राम से बेंगलुरु को आते हैं. ಇವರ ನಾಲ್ಕನೆಯ ಮಗುವಾಗಿ ಜುಲೈ 9, 1958 मालती होल्ला जनिसिದರು. जुलाई के महीने में मालती होल्ला पैदा हुए. ದುರಾದೃಷ್ಟವಶಾತ್ 1 ವರ್ಷದ ಮಗು ಮಾಲತಿಗೆ ಪೋಲಿಯೋ ಆಗಿದ್ದರಿಂದ ಮಗುವನ್ನು ಚೆನ್ನೈನಲ್ಲಿರುವ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಎಂಬ ಪುನರ್ವಸತಿ ಕೇಂದ್ರಕ್ಕೆ ಚಿಕಿತ್ಸೆಗಾಗಿ ಸೇರಿಸಿದರು. ಆಕೆಯ ಬಾಲ್ಯದ ಬಹುಭಾಗ ಅಲ್ಲಿಯೇ ಕಳೆಯಿತು. बैड लक से मालती होल्ला दोनों पैर पोलियो डिसीज़ से चले जाते हैं. वो चेन्नई के दत्तात्रेय मेडिकल सेंटर में वहाँ ट्रीटमेंट लेते हैं. बहुत से उनके चाइल्डहुड पूरा उधर ही गुजर जाता है. ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು ಇವರ ಕಾಯಿಲೆಯ ಸ್ವರೂಪ. ಇದನ್ನು ತಪ್ಪಿಸಲು ಪ್ರತಿ 6 ತಿಂಗಳಿಗೊಮ್ಮೆ ಮಾಲತಿಗೆ ಶಸ್ತ್ರಚಿಕಿತ್ಸೆ ಆಗುತ್ತಿತ್ತು. उनके जो नर्व सिस्टम है वो शेप में हो जाते थे और उसके हर एक 6 महीने में उसका ऑपरेशन होता था, फिर भी ऑपरेशन सक्सेस नहीं हुआ. इसी तरह 32 ऑपरेशन हो गया, फिर भी वो सक्सेस नहीं हुए. आदाग्यू प्रति परीक्षೆಯಲ್ಲೂ मालती तरगतिಗೆ प्रथमಳಾಗಿರುತ್ತಿದ್ದರು. फिर भी वो हर एक स्कूल में फर्स्ट होके रहती थी. हर एक एग्ज़ाम में वो फर्स्ट आने वाली लड़की थी. ಸಾವಿರದ 1975ರಲ್ಲಿ ಬೆಂಗಳೂರಿಗೆ ಹಿಂತಿರುಗಿದ ನಂತರ ಮಹಾರಾಣಿ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. 1975 में बेंगलुरु में रिटर्न आके महारानी कॉलेज में वो स्टडी कंप्लीट की, आगे बढ़ाई. ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು. और एनकरेज देने वाले बाप के हर एक बात उसको धीर डेर नागे. ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಚಿನ್ನದ ಪದಕ 2 ಬೆಳ್ಳಿ ಪದಕವನ್ನು ಗಳಿಸಿದ ಮಾಲತಿ ಹೋಳ್ಳ ಸಾಧನೆ ಹಾದಿಯಲ್ಲಿ ಮುಂದುವರೆದರು. ಸೇಮ್ ईयर में वो नेशनल लेवल हैंडीकैप गेम्स में 2 गोल्ड मेडल एंड और 1 सिल्वर मेडल लेने से अपना रास्ता शुरू किए. स्पोर्ट्स का रास्ता शुरू किए. ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಲವು ಬೆಳೆಯಲು ಕಾರಣವಾಯಿತು. ये जो ಸ್ಪೋರ್ಟ್ಸ್ उनको आगे ले गया. ಒಮ್ಮೆ ಅಹಮದಾಬಾದ್ನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಗಾಲಿ ಕುರ್ಚಿಯ ಓಟ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧೆಗಳೇ ಇರಲಿಲ್ಲ. ಆಗ ಮಾಲತಿ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಬೇಕಾಯಿತು. अहमदाबाद में जो रैली, साइकिल रैली, 3 व्हील हैंडीकैप साइकिल रैली में लेडीज़ कॉम्पिटिटर कोई नहीं थे, ये सिंगल थी. इसलिए वो जेंट्स के कॉम्पिटिट में ज्वाइन होना था. उसमें भी वो पहली बार जेंट्स के कॉम्पिटिट में ही फर्स्ट आ गई. एक औरत जो जेंट्स के कंपटीशन में फर्स्ट आना बहुत ही फेमस हो गई. इसी तरह वो कोरिया, डेनमार्क, बीजिंग, बैंकॉक, बेल्जियम
बर्मिंगहैम, मैनचेस्टर में जो भी इंटरनेशनल स्पोर्ट्स एशियड स्पोर्ट्स में भी वो व्हील साइकिल, शॉट पुट, थ्रो, डिस्क थ्रो एंड जावलिन थ्रो में पहला स्पर्धी बन गई। ವಿಜಯಿಯಾದಾಗ ಇಡೀ ವಿಶ್ವವೇ ಅವರತ್ತ ತಿರುಗಿತು। जब इसमें विन हो गई तो पूरी दुनिया इनके तरफ। ಬರ್ಮಿಂಗ್ಹ್ಯಾಮ್ ಹೋದಾಗ ಬಸ್ನಿಂದ ಬಿದ್ದು ಮೂಳೆ ಮುರಿದರೂ ಅವರ उत्साह मात्र तगलिಲ್ಲ। बर्मिंघम में उनका बस से गिरकर हड्डी में थोड़ा क्रैकर आ गया। मूले मुरिदरू, बोन में थोड़ा क्रैकर, मूले मीन्स बोन, क्रैक होने के बावजूद भी वो हार नहीं मानी। ಇದು ಅವರಿಗೆ 17ನೇ ಮೂಳೆ ಮುರಿತ। ये उनका 17 बोन क्रैक हो गया। 17 टाइम इनका बोन क्रैक हो गया। जब भी बर्मिंघम में बस से गिरने की वजह से जो क्रैक होता है वो 17 टाइम हो गया। फिर भी वो स्पोर्ट्स के दुनिया में आगे बढ़ते चले गई। ಕ್ರೀಡಾ ಜಗತ್ತಿನ ಮಾಲತಿಯವಳ ಸಾಧನೆ ಪರಿಗಣಿಸಿ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿ 1995, ಪದ್ಮಶ್ರೀ ಪ್ರಶಸ್ತಿ 2001 ನೀಡಿ ಗೌರವಿಸಿತು। ಕೆ ಬಿರ್ಲಾ ಪ್ರಶಸ್ತಿ, ಅಮೆರಿಕನ್ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ನ ವರ್ಷದ ಮಹಿಳಾ ಪ್ರಶಸ್ತಿ, ಇಂಗ್ಲೆಂಡ್ನ ಅಂತಾರಾಷ್ಟ್ರೀಯ ಬಯೋಗ್ರಾಫಿಕಲ್ ಕೇಂದ್ರದ ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿ ಮುಂತಾದ 30ಕ್ಕೂ ಮೀರಿ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಮಾಲತಿ ಹೊಳ್ಳ ಭಾಜನರಾಗಿದ್ದಾರೆ। स्पोर्ट्स की दुनिया में मालती होल्ला को बहुत सारे अवार्ड्स मिले। उनमें से अर्जुन प्रशस्ति, पद्मश्री प्रशस्ति, के बिर्ला प्रशस्ति, अमेरिकन बायोग्राफिकल इंस्टीट्यूशन लेडीज़ ऑफ द ईयर, इंग्लैंडिನ अंतर्राष्ट्रीय बायोग्राफिक प्रशस्ति, इंग्लैंड के इंटरनेशनल बायोग्राफिक अवार्ड भी मिला है, और कर्नाटक के एकलव्य अवार्ड भी मिला है। नियर अबाउट 30 से ज़्यादा उनको अवार्ड मिला है। ಅಭಿನಯ ಜಗತ್ತಿಗೂ ಮಾಲತಿ ಹೊಳ್ಳ ಹೊರತಾಗಿಲ್ಲ। ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾಮನಬಿಲ್ಲು ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಮೆಚ್ಚುಗೆ ಪಾತ್ರ। ये फिल्म एक्टिंग में भी एक एक्ट किए हैं जो राजकुमार के साथ में। डॉक्टर राजकुमार कन्नड़ा के फिल्म एक्टर में से माने जाते हैं, फेमस है। उनके साथ में कामनबिल्लु बोलने की एक फिल्म में एक्ट भी किए हैं। ಮಾಲತಿ ಹೊಳ್ಳ ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿ, ವಿಧಿ ಬದುಕಿನಲ್ಲಿ ಕೊಟ್ಟ ನೋವನ್ನು ನುಂಗಿ ವಿಶ್ವವೇ ಬೆರಗಾಗುವಂತೆ ಬೆಳೆದಿರುವುದರಲ್ಲಿ ಅವರ ಪರಿಶ್ರಮವಿದೆ। ಅವರ ಸಾಧನೆಯನ್ನು ಕುರಿತು ಬರೆಯಲಾದ ಪ್ರೌಢ ಪ್ರಬಂಧವೊಂದಕ್ಕೆ ಡಾಕ್ಟರೇಟ್ ಪದವಿ ಲಭಿಸಿದೆ। उनको पूरी दुनिया ही फेमस के नज़र से देखती थी, पूरी दुनिया उनको चाहती थी। ಅವರ ಸಾಧನೆ ಕುರಿತು ಬರೆಯಲಾದ ಪ್ರೌಢ ಪ್ರಬಂಧವೊಂದು ಡಾಕ್ಟರೇಟ್ ಪದವಿ ಲಭಿಸಿದೆ, और उनको डॉक्टरेट अवार्ड भी मिला है। ಎಸ್ಸೆ ರೈಟಿಂಗ್ ಪ್ರಬಂಧವೊಂದಕ್ಕೆ। ತಮ್ಮಂತೆ ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ, ಶಿಕ್ಷಣ, ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ। इसी तरह अपने जैसे जो हैंडीकैप बच्चे रहते हैं उनको एजुकेशन के लिए एक मातृ फाउंडेशन बोलने का समझते हुए स्टार्ट करते हैं। ಸದಾ ಚಟುವಟಿಕೆ ಅವರ ಯಶಸ್ಸಿನ ಗುಟ್ಟು। ಕೀಳರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ। ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು ಎನ್ನುವುದು ಅವರ ಸಿದ್ಧಾಂತ। हम लोग हंसते हंसते इस ज़िंदगी को चलाना है बोल के, कौन सा भी अगर पेन आ गया, अगर राह पर सीधे राह पर चलने पर कोई दिक्कत आ गई तो उसको हम लोग आसानी से पी लेना है। ಮಾಲತಿ ಹೊಳ್ಳರ ಜೀವನ ವಿಶೇಷ ಚೇತನರಿಗೆ ಮಾತ್ರವಲ್ಲ,
ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕ. ನಾಟ್ ಓನ್ಲಿ ಎ ಹ್ಯಾಂಡಿಕ್ಯಾಪ್ ಆಲ್ ಕ್ಯಾಟಗರಿ ಆಫ್ ದಿ ಲೇಡೀಸ್, ಇಟ್ ಈಸ್ ದ ಒನ್ ಆಫ್ ದಿ ವೇ. ಛಲಗಾತಿ ಮಾಲತಿ ವಿಶೇಷ ಚೇತನರ ಕ್ರೀಡಾ ಪ್ರಪಂಚದಲ್ಲಿ ಹಲವು ದಾಖಲೆ ನಿರ್ಮಿಸಿ ಭಾರತ ಕೀರ್ತಿಯನ್ನು ಹೆಚ್ಚಿದ್ದಾರೆ. मालती होल्ला इंडिविजुअल नहीं फिर कंट्री को भी अच्छा सा नाम लाई है. मालती होल्ला की वजह से भारत देश को भी बहुत ही क्रीड़ा स्पोर्ट्स की दुनिया में अच्छा नाम आया है. ಪದಗಳ ಅರ್ಥ: ಅನಿವಾರ್ಯ, ತಪ್ಪಿಸಲಾಗದ. ಅನಿವಾರ್ಯ ಮೀನ್ ಇನ್ಸ್ಕೇಪಬಲ್. ಅದೃಷ್ಟ, ಭಾಗ್ಯ, ಗುಡ್ ಲಕ್. ಆಲ್ಬಮ್, ಹಾಡುಗಳ ಧ್ವನಿ ಸುರುಳಿ. ಆಲ್ಬಮ್. ಎದೆಗುಂದು, ಭಯಪಡು, ಬಿ ಅಫ್ರೈಡ್. ಕಣ್ಮಣಿ, ಅಚ್ಚುಮೆಚ್ಚಾದ, ಬಿಲವ್ಡ್. ಗಿಟಾರ, ಸಂಗೀತದ ಒಂದು ತಂತಿ ವಾದ್ಯ, ಗಿಟಾರ್. ಚಿಕಿತ್ಸೆ, ವೈದ್ಯೋಪಚಾರ, ಟ್ರೀಟ್ಮೆಂಟ್, ಹಾಸ್ಪಿಟಾಲಿಟಿ. ತಲ್ಲೀನ, ಮಗ್ನವಾಗು, ಆಸಕ್ತನಾಗು, ಇಮ್ಮರ್ಸಿವ್. ದಾಖಲೆ, ಯಾರು ಮಾಡಲಾಗದು, ಡಾಕ್ಯುಮೆಂಟೇಷನ್. ದಾದಿ, ಸೇವಕಿ, ಸರ್ವೆಂಟ್, ನರ್ಸ್. ಪರಿಣಿತಿ, ಕುಶಲತಾ, ಎಕ್ಸ್ಪರ್ಟೈಸ್. ಪರಿಶ್ರಮ, ವಿಶೇಷ ಶ್ರಮ, ಪ್ರಿಸರ್ವೆನ್ಸ್. ಭಾಜನ, ಪಾತ್ರ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕ್ಯಾರೆಕ್ಟರ್. ಭೀಕರ, ಭಯಂಕರ, ಟೆರಿಬಲ್. ಮಿನುಗು, ಹೊಳೆಯುವುದು, ಶೈನಿಂಗ್. ಯಶಸ್ಸು, ಗೆಲುವು, ವಿಕ್ಟ್ರಿ, ವಿನ್ನಿಂಗ್. ವ್ಯಾಧಿ, ರೋಗ, ಡಿಸೀಸ್. ವೃತ್ತಿ, ಉದ್ಯೋಗ, ಆಕ್ಯುಪೇಷನ್. ಸಿದ್ಧಾಂತ, ನಿರ್ಧರಿಸಲ್ಪಟ್ಟ ತತ್ವ, ದ ಪ್ರಿನ್ಸಿಪಲ್. ಸ್ಫೂರ್ತಿ, ಪ್ರೇರಣೆ, ಮೋಟಿವೇಶನ್. ಸ್ವಾಭಿಮಾನ, ಆತ್ಮಗೌರವ, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರೆಸ್ಪೆಕ್ಟ್. ಸ್ವಾವಲಂಬನೆ, ಇನ್ನೊಬ್ಬರನ್ನು ಆಶ್ರಯಿಸದಿರು, ಸೆಲ್ಫ್ ರಿಲಯನ್ಸ್. Thank you very much for watching this video. I think you are understood this unit.